ಸೊ ಹಾಯ್ ಹೆಲೋ ನಮಸ್ಕಾರ. ಒಂದು ಮೈಕ್ ಅರೇಂಜ್ಮೆಂಟ್ ಮಾಡ್ಕೊಳಕ್ಕೆ ಆಗ ಸರಿ ಅದು ನಾ ಮಾತಾಡೋದು ಕೆಂತು ಹೆಲ್ಮೆಟ್ ಗ್ಲಾಸ್ ಹಾಕೊಂಡು ಮಾತಾಡ್ರೆ ಕ್ಲಿಯರ್ ಆಗಿ ಕೆಂತು. ಸೊ ವಿಷಯ ಅಂತ ಅಂದರೆ ಈಗ ಈ ಗಾಡಿಗೆ ಇನ್ಸ್ಟಾಗ್ರಾಮ್ ಐ ಡಿ ಒಂದು ಹಾಕೋಗಿತ್ತು ಆಯಿತಾ. ಸೊ ಸ್ಟಿಕ್ಕರ್ ಕಟ್ಟಿಂಗ್ ಮಾಡೋಕ್ಕೆ ಹೋಗ್ತಿದ್ದೆ, ಜಸ್ಟ್ ಇನ್ಸ್ಟಾಗ್ರಾಮ್ ಐ ಡಿನ ಹಾಕೋದು. ಬಟ್ ಇಲ್ಲಿತ್ತು ಆಲ್ರೆಡಿ ಸೈಡಲ್ಲಿತ್ತು. ಸೊ ಅಲ್ಲಿ ಬೇಡ, ಅಲ್ಲಿ ತೆಗೆದು ಇಲ್ಲಿ ಹಾಕಬೇಕಾಯ್ತಾ. ಸೊ ಇದು ಆಬ್ವಿಯಸ್ಲಿ ಬೇರೆಯವ್ರದ್ದು ಬೈಕಲ್ಲಿ ಕಂಡೆ ನಾನು ಸಹ ಅಲ್ಲಿ ಹಾಕಂತ ಡಿಸೈಡ್ ಮಾಡ್ತಿದ್ದೆ. ಈಗ ಆಲ್ಮೋಸ್ಟ್ ಸೈಡಲ್ಲೇ ಹಾಕಿರ್ತಾರೆ, ಕೆಲವರೆಲ್ಲ ಇಲ್ಲಿ ಹಾಕ್ತಾರೆ. ಸೊ ವೀಡಿಯೋ ಮಾಡೋದು ಕ್ಲಿಯರಾಗಿ ತೋರ್ತಾರೆ ವೀಡಿಯೋದಲ್ಲಿ, ನಾವು ಇಲ್ಲೇ ಹಾಕಿದ್ರೆ ಕ್ಲಿಯರಾಗಿ ವೀಡಿಯೋದಲ್ಲಿ ತೋರುತ್ತಂತ ಅಷ್ಟೇ. ಅದಕ್ಕೆ ಈಗ ನಾನು ಪವನನ್ನು ಕರ್ಕೊಂಡು ಹೊರಟದ್ದು ಬ್ರಹ್ಮಾವರಕ್ಕೆ. ಸೊ ಬನ್ನಿ, ಇದು ಮತ್ತೆ ಇನ್ನೊಂದು ಎಂತ ಅಂದರೆ Insta360ಯಲ್ಲಿ 360 ಮೋಡ್ ಆನ್ ಮಾಡ್ಕೊಳ್ಳೆ. ಈಗ ಸಿಂಗಲ್ ಲೆನ್ಸ್ ಮೋಡು 150 ಡಿಗ್ರಿ ಆ್ಯಂಗಲ್ ಬರ್ತದೆ. ಸೊ ಸಿಂಗಲ್ ಲೆನ್ಸ್ ಮೋಡಲ್ಲೇ ರೆಕಾರ್ಡ್ ಮಾಡ್ತಿದ್ದೆ. ಇದರಲ್ಲಿ ಯಾವ ಥರ ರೆಕಾರ್ಡ್ ಆಗ್ತಿತ್ತು, ಯಾವ ಆ್ಯಂಗಲಲ್ಲಿ ರೆಕಾರ್ಡ್ ಆಗ್ತಿತ್ತು ಅಂತ ಗೊತ್ತಿಲ್ಲ. ಸೊ ಕ್ಲಿಯರಾಗಿ ಬಂದಿದ್ದರೆ ಸಾಕು ನಂದು ರೆಕಾರ್ಡಿಂಗು. ಸೊ ನನ್ನೊಂದು ಲೋಗೋ ಮಾಡಿಕೊಂಡೆ, ಚೇತುಸ್ ವ್ಲಾಗ್ಸ್ ಅಂತ. ಕ್ಯಾನ್ವಾ ಇರ್ತಲ್ಲ, ಕ್ಯಾನ್ವಾದಲ್ಲಿ ಇತ್ತು, ಅದಕ್ಕೆ ಜಸ್ಟ್ ಹೆಸರು ಚೇಂಜ್ ಮಾಡಿದೆ ಆಯಿತಾ. ಸೊ ಅದು ಔಟ್ಪುಟ್ ಆ್ಯಕ್ಚುಲಿ ಒಳ್ಳೆ ಬಂದಿತ್ತು, ನಾನು ನಿಮ್ಗೆ ತೋರಿಸ್ದೆ. ಆದರೆ ಅದೇ ಲೋಗೋನ ಇಲ್ಲಿಗೆ ಹಾಕಿದೆ, ಅದೇ ಲೋಗೋ ಹಾಕಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಲೋಗೋ ಹಾಕಿದೆ. ಇಲ್ಲ ಅಂದರೆ ಬರೀ ಚೇತುಸ್ ವ್ಲಾಗ್ಸ್ ಅಂತ ಟೆಕ್ಸ್ಟ್ ಹಾಕಿದೆ ಅಷ್ಟೇ. ಆ ಲೋಗೋ ಅಂದರೆ ಕ್ಯಾನ್ವಾದಲ್ಲಿ ಡೌನ್ಲೋಡ್ ಮಾಡಿದ್ರೆ ಕ್ವಾಲಿಟಿ ಕಮ್ಮಿಯಲ್ಲಿ ಬ್ಲರ್ ಇರುತ್ತಾ ಅದು. ಮತ್ತು ಲೋಗೋ ಹಂಗೆ ಇದು ಕಾಪಿ ನಮ್ಮದಂತ ಇಲ್ಲ, ಜಸ್ಟ್ ಅಲ್ಲೇ ಆಲ್ರೆಡಿ ಫುಲ್ ಟೆಂಪ್ಲೇಟ್ ಇತ್ತು. ಅದಕ್ಕೆ ಜಸ್ಟ್ ಟೆಕ್ಸ್ಟ್ ಮಾತ್ರ ನಾನು ಚೇಂಜ್ ಮಾಡಿದೆ. ಅಲ್ಲಿದು ಸಿ ಮತ್ತು ವಿ ಹಾಕಿದೆ, ಮತ್ತು ಚೇತುಸ್ ವ್ಲಾಗ್ಸ್ ಅಂತ ಕೇಳಬಾರ್ದು ಅಷ್ಟೇ. ಸೊ ಈಗ ಪವನ ರೆಡಿಯಾಗಿ ಬಂದಿರ್ತಾನ ಇಲ್ಲ ಒಂದು ದೊಡ್ಡ ಪ್ರಶ್ನೆ. ಎಂತಕಂದರೆ ಅವ್ನು ಪ್ರತಿ ಸಲನೂ ಲೇಟೇ ಬಪ್ಪದು, ಎಲ್ಲಿಗೆ ಹೊರಟ್ರು ಲೇಟೇ ಬಪ್ಪದು ಅವ. ಸೊ ಆ ಗೆಸ್ ಪ್ರಕಾರ ಅವ ಬಂದಿಪ್ಪಕ್ಕಿಲ್ಲ ಕಾಮ. ನಾ ಇವತ್ತು ಅವನಿಗೆ ನೀನು ಹೊರಟ ಮೇಲೆ ಕಾಲ್ ಮಾಡೋಕೆ ಹೇಳಿದ್ದಿದೆ ಆಯಿತಾ. ಸೊ ಎಂತ ಮಾಡ್ತಾ ಕಾಂಬಾಗ. ಸೊ ಮುಂಜಾಲಿಂದ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಫಾಲೋ ಮಾಡಿ ಆಯಿತಾ. ಫಾಲೋ ಮಾಡ್ಕೊಂಬಿಟ್ಟು ಈ ಹೆಲ್ಮೆಟ್ ಗ್ಲಾಸ್ ಓಪನ್ ಇಟ್ಕೊಂಡು ಮಾತಾಡೋದು ಸ್ವಲ್ಪ ಇದಾಗುತ್ತೆ. ಎಂತಕ್ಕಂದರೆ ಯಾರೆಲ್ಲ ಕಾಣ್ತಾ ಇರ್ತಾರಲ್ಲ, ಅದು ಸ್ವಲ್ಪ ನಾವು ಮಾತಾಡೋದು ಲಿಪ್ ಮೂಮೆಂಟ್ ಗೊತ್ತಾಯ್ತು. ಹೆಲ್ಮೆಟ್ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡ್ರೆ ಗೊತ್ತಾಗ್ತಿಲ್ಲ, ಬಟ್ ಹಂಗೆ ಮಾಡ್ತಾರೆ ಮೈಕ್ ಬೇಕು. ಬಂದಿನ ಅಣ್ಣ ಬಂದಿದ ಒಳ್ಳೆ ಎಂತ ಮಾಡ್ತಿದ್ದಲ್ಲಿ ಇಷ್ಟೆಲ್ಲ ಹುಡುಕ್ತಿದ್ದಪ್ಪ ಏನು. ಇದು ಪವನನ್ ಕಂಪೆನಿ ಆಯಿತಾ, ಪವನ್ ಟೈಲರ್ಸ್ ಅಂತ. ಪವನನ್ ಅಣ್ಣ ಸಾಮಾನ್ಯದವನ್ನಲ್ಲ, ಅವ ಬಿಸ್ನೆಸ್ ಓನರ್, CEO ಆಫ್ ಪವನ್ ಟೈಲರ್ಸ್. CEO ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟ್ರಾ, CEO ಎಮ್ ಡಿ ಅಲ್ಲ, ಎಮ್ ಡಿ ಅವರ ಅಪ್ಪಯ್ಯ ಆಯಿತು CEO ಆಫ್ ಪವನ್ ಟೈಲರ್. ಆಗಲಿ ಬ್ರಹ್ಮವರ ಹಿಂಗೆ ಹೋದರೆ ಸೀದಾ ಆಶ್ರಯದ ಹತ್ರ ಹೋದ. ಈಗ ಯಾವುದೋ ಒಂದು ಸ್ಟಿಕ್ಕರ್ ಕಟ್ಟಿಂಗ್ ಶಾಪ್ ಹೇಳ್ದ, ಅಲ್ಲಿಗೆ ಹಪ್ಪ ಅಂತಿದ್ದೆ. ಇದೊಂದು ಡೇಂಜರ್ ಟರ್ಮಾರ್. ಇದು ಯಾವ ಆ್ಯಂಗಲ್ ಹಂಗೆ ಬರ್ತಿತ್ತು ಮಾರೆ, ಹಿಂಗೆ ಇಷ್ಟು ಕೆಳಗೆ ಕಾಣುತ್ತ. ಗಾಡಿ ಇತ್ತು ಹಿಂದೆ, ಗಾಡಿ ಇತ್ತು ಇದು ಕಾಣಿಲ್ಲ ಅಲ್ಲ. ಇಲ್ಲ. ಸೊ ಬ್ರಹ್ಮಾವರದ್ದು ಇದೊಂದು ರೋಡ್ ಮಾಡಿದ ಒಳ್ಳೆ. ಈಗ ಇಲ್ಲಿ ಟರ್ನ್ ಮಾಡಿ ಬಸ್ಸಿನಲ್ಲಿ ನಿಲ್ಲಿಸಿದ ಮಾರೆ. ಎಕ್ಸ್ಪ್ರೆಸ್ ಅಯ್ಯೇ ಅಲ್ಲ, ಅದು ಲಾಸ್ಟ್ ಇದೆ ಅಂತ ಬಾಗಿಲು ಇಚ್ಚಿದ ಪಕ್ಕದಲ್ಲ. ಎಂತವ ನಾ ಬಂದರೆ ಕುಳ್ಳೆ ಎಲ್ಲ ಬರ್ತಾ ಇದೆ ಒಂದೇ ಸಲ. ವಾಟ್ ಇಸ್ ದಿಸ್ ಯಾ?
ಇವ್ರದ್ದು ಕಾಣ ಎಲ್ಲೆಲ್ಲ ಬರ್ತಾರೆ ಗುರು ಜನ. ನ್ಯೂಟ್ರಲ್ ಬ್ರೋ, ಅಲ್ಲಿ ದಾರಿ ಮಾಡಿರ. ಸೊ ಮಹೇಶ್ ಕಾನ್ಸೆಪ್ಟ್ಸ್ ಅಂತಿತ್ತಲ್ಲ, ಮಹೇಶ್ ಹಾಸ್ಪಿಟಲ್ ಪಕ್ಕ ಅಲ್ಲೇ ಇತ್ತಾಯ್ತಾ ವರುಣ್ ಆರ್ಟ್ಸ್ ಅಂತ. ಸೊ ಬನ್ನಿ, ಓಪನ್ ಇತ್ತ ಕಾಂಬ. ಯಾವುದಾ ಇದೇನಾ ಕೇಳಿದ್ಯಾ? ಗೊತ್ತು ಮಾಡ್ತಾರಾ? ಗಾಡಿ ಇಲ್ಲೇ ನಿಲ್ಸೋದಾ? ಕೇಳ್ಕಲ್ಲ ಫಸ್ಟಿಗೆ. ಇಷ್ಟು ಎಂತ ಆಫ್ ರೋಡ್ ಗಾಡಿ ನಂದೇನು? ನೀವು ಬಂದಿದ್ಯಾ? ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ತೀರಿ ಬೈಕಿಗೆ? ಹಾಕಿ